ಇಂದು ತಿಳಿದುಕೊಳ್ಳೋಣ ಪೊಟ್ಯಾಷ್ ಗೊಬ್ಬರದ ಬಗ್ಗೆ. ಬಹಳಷ್ಟು ರೈತರು ತಪ್ಪು ಮಾಡ್ತಿರೋದಿಲ್ಲಿ. ಯಾಕೆಂದ್ರೆ ಎಲ್ಲ ಗೊಬ್ಬರವು ಎಲ್ಲಾ ಸಸ್ಯಗಳಿಗೆ ಬರುತ್ತದೆ ಎಂದು ಅಂದುಕೊಂಡಿದ್ದಾರೆ. ಎಲ್ಲ ಗೊಬ್ಬರಗಳು ಎಲ್ಲ ಸಸ್ಯಗಳಿಗೆ ಸೀಮಿತವಾಗಿರುವುದಿಲ್ಲ. ಅದೇ ರೀತಿ ಎಲ್ಲ ಹಂತಕ್ಕೂ ಸರಿಯಾಗಿರುವುದಿಲ್ಲ. ಬಿತ್ತನೆ ಸಮಯದಲ್ಲಿ ಪ್ರತ್ಯೇಕ ಗೊಬ್ಬರ, ನಾಟಿ ಮಾಡುವಾಗ ಪ್ರತ್ಯೇಕ ಗೊಬ್ಬರ, ಹೂ ಬಿಡುವ ಹಂತದಲ್ಲಿ ಪ್ರತ್ಯೇಕ ಗೊಬ್ಬರ, ಹಣ್ಣು ಮತ್ತು ಕಾಯಿ ಕಚ್ಚುವಿಕೆಗೋಸ್ಕರ ಬೇರೆ ಗೊಬ್ಬರವಿರುತ್ತದೆ. ಇದು ಗೊತ್ತಿಲ್ಲದೆ ನೀವು ಸುಮ್ಮನೆ ಗೊಬ್ಬರವನ್ನು ತಂದು ಜಮೀನಿನಲ್ಲಿ ಹಾಕಿದರೆ ವ್ಯರ್ಥವಾಗ್ತದೆ. ಅದಕ್ಕಾಗಿ ಇದೇ ತರ ಇನ್ಫಾರ್ಮೇಟಿವ್ ಕೃಷಿ ವಿಡಿಯೋಗಾಗಿ ನಮ್ಮ ನೇಗಿಲು ಚಾನೆಲ್ ಅನ್ನು ಫಾಲೋ ಮಾಡಿಕೊಳ್ಳಿ. ಪೊಟ್ಯಾಷ್ ಅಂದ್ರೇನು? ರಸಗೊಬ್ಬರದಲ್ಲಿ ಬಳಸುವ ಪೊಟ್ಯಾಸಿಯಂ ಅನ್ನು ಸಾಮಾನ್ಯವಾಗಿ ಪೊಟ್ಯಾಷ್ ಎಂದು ಕರೆಯಲಾಗುತ್ತದೆ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಬಳಸಲಾಗುವ ಪ್ರಮುಖ ಗೊಬ್ಬರವಾಗಿದೆ. ಪೊಟ್ಯಾಷ್ ರಸಗೊಬ್ಬರದ ಪ್ರಯೋಜನಗಳು ಮತ್ತು ಮಹತ್ವ. ಸಾಮಾನ್ಯವಾಗಿ ಹೂ ಕಚ್ಚುವಿಕೆ ಮತ್ತು ಕಾಯಿ ಗಾತ್ರವನ್ನು ಹೆಚ್ಚಿಸಲು, ಅದೇ ರೀತಿ ಹೆಚ್ಚಿನ ಹಣ್ಣಿನ ಬಣ್ಣ ಬರಲು ಬಳಸುತ್ತಾರೆ. ಎಲೆಯ ಸುತ್ತ ಹಳದಿ ಬಣ್ಣ ಬಂದರೆ ಪೊಟ್ಯಾಷ್ ಅಂಶ ಕಡಿಮೆ ಬಂದಿದೆ ಎಂದರ್ಥ. ಇದು ಸಸ್ಯಗಳಲ್ಲಿ ನೀರಿನ ಮತ್ತು ಖನಿಜಗಳ ಸಾಗಣೆಯನ್ನು ಸುಲಭಗೊಳಿಸುತ್ತದೆ ಮತ್ತು ದ್ಯುತಿ ಸಂಶ್ಲೇಷಣೆಯನ್ನು ಹೆಚ್ಚಿಸುತ್ತದೆ. ಎಚ್ಚರ ರೈತರೇ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ. ಅತಿ ಹೆಚ್ಚು ಆರ್ಗ್ಯಾನಿಕ್ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಬಳಸಿ ಮತ್ತು ಶಿಫಾರಸು ಮಾಡಿ. ಮುಂದೆ ಯಾವ ಗೊಬ್ಬರದ ಬಗ್ಗೆ ಮಾಹಿತಿ ಬೇಕು ಆ ಗೊಬ್ಬರವನ್ನು ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿಕೊಳ್ಳಿ. ಧನ್ಯವಾದಗಳು.